ಇದೆಯಾ ಫ್ರೆಂಡ್ ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಲಾ ಇನ್ನೂ ಚೆನ್ನಾಗಿರುತ್ತೆ ನಾನು ಬೇಡ ಅಂದ್ರೆ ನೀನು ಸುಮ್ಮನೆ ಇರ್ತೀಯ ಇಲ್ಲ ತಾನೆ ಮಾಡು ಇದು ನಮ್ ಪ್ರಿಯಾ ಆಂಟಿ ಕೊಟ್ಟಿರೋ ಲಿಪ್ಸ್ಟಿಕ್ ಪ್ರಿಯಾ ಆಂಟಿ ಹತ್ರ ಎಲ್ಲ ಕಲರ್ಸ್ ಇದೆ ಫ್ರೆಂಡ್ ನನಗೆ ರೆಡ್ ಅಂಡ್ ಪಿಂಕ್ ಅಷ್ಟೇ ಇಷ್ಟ ಫ್ರೆಂಡ್ ಹಿಂಗೆ ಮಜ್ ಮಾಡು ನಂಗೆ ಕಣ್ಣೇ ಕಾಣಿಸಲ್ಲ ಕಣ್ಣು ಮುಚ್ಕೊ ಅಂತ ಹೇಳ್ಬಿಟ್ಟಿದ್ಯಾ ಫ್ರೆಂಡ್ ಕಣ್ಣು ಓಪನ್ ಮಾಡು ಮಾಡ್ಲಾ ಹಿಂಗೆ ಹಿಂಗೆ ಈಗ ಸೂಪರ್ ಆಗಿ ಕಾಣಿಸ್ತಿದ್ಯಾ ಫ್ರೆಂಡ್ ಫ್ರೆಂಡ್ ನಾನು ಒಂದ್ ಸ್ವಲ್ಪ ಹಚ್ಕೊಂಡ್ ಬಿಡ್ತೀನಿ ಆಮೇಲೆ ಸೀತಮ್ಮ ಬಂದ್ರೆ ಲಿಪ್ಸ್ಟಿಕ್ ಹಚ್ಕೊಳಕ್ಕೆ ಬಿಡಲ್ಲ ಹಾ ಸರಿ ಹಚ್ಕೊ ಹಿಂಗಿದೆ ಫ್ರೆಂಡ್ ಸೂಪರ್ ಆಗಿದೆ ಸಿಹಿ ಏನ್ ಮಾಡ್ತಿದ್ಯಾ ಸೀತಮ್ಮ ನೀನು ರೆಸ್ಟ್ ಮಾಡು ಹೋಗು ಹೋಗು ಎಷ್ಟಂತ ರೆಸ್ಟ್ ಮಾಡೋದು ಹುಟ್ಟಾಗಿಂದ ಬಾಕಿ ಇದ್ದಿದ್ದಂತೆ ಎಲ್ಲ ಇಬ್ರು ಸೇರ್ಕೊಂಡು ಮಾಡಿಸ್ತಾ ಇದ್ದೀರಾ ಏನಿಬ್ರು ಮಾತಾಡ್ತಾನೆ ಇಲ್ಲ ಆ ಕಡೆ ತಿರ್ಕೊಂಡಿದ್ದೀರಾ ಓ ಮಾತಾಡಲ್ವಾ ರಾಮ್ ಕನಸೊಂದನು ಕಾಣಲು ಕಣ್ಣ ನೋಟವು ಸೇರಲಿ ಉಸಿರೊಂದನು ಆಡಲು ಎರಡು ಶ್ವಾಸವು ಕೂಡಲಿ ಓ ಸೀತಾರಾಮ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಾನು ಒಂದ್ಸರಿ ನೋಡ್ಕೊಂಬಿಡಿ I'm so pretty. ಸೆಲ್ಫಿ ತಗೊಳ್ಳೋಣ ಒಂದ್ಯಾಕೆ ಎರಡು ತಗೋ ನೀವು ಬರ್ತೀರಾ ಸೆಲ್ಫಿ ಬನ್ನಿ ಇಟ್ಸ್ ಓಕೆ ಏನೋ ನೀವು ಅವ್ರ ಜೊತೆ ಸೇರ್ಕೊಂಡು ಹುಡುಗಾಟ ಆಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಮೇಕಪ್ ಸಿ ಮಮ್ಮಿಗೂ ಮಾಡೋಣ ಹಾಕು ಥ್ಯಾಂಕ್ಸ್ ರಾಮ್ ಯಾಕೆ ನೀವು ಇವತ್ತು ಬರ್ಲಿಲ್ಲ ಅಂದ್ರೆ ಅವಳು ಒಬ್ಳೆ ಆಗ್ಬಿಡ್ತಿದ್ಲು ನಾನು ಆಫೀಸಲ್ಲಿ ಒಬ್ಬನೇ ಇರ್ಬೇಕಾಗಿತ್ತಲ್ವಾ ಇವಳ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ 50 ಸಲ ಅಮ್ಮ ಅಮ್ಮ ಅಂತ ಕರ್ತಿರೋರು ಸದ್ಯ ಇವತ್ತಾದ್ರೂ ನನ್ನ ಕಡೆಯಿಂದ ಯಾವ ತೊಂದರೆ ಆಗಿಲ್ಲ ಅಂತ ಒಂದು ಸಮಾಧಾನ ಅಷ್ಟೆ ಬಟ್ ನೀವು ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ ಹೇಳೇ ಇಲ್ಲ ಸ್ಯಾಲ್ರಿ ಅಡ್ವಾನ್ಸ್ ಬೇರೆ ರಿಜೆಕ್ಟ್ ಮಾಡಿದ್ರಿ ಯು ಡಿಡ್ ಇವನ್ ಟೆಲ್ ಮಿ ದ ರೀಸನ್ ಬಿಡಿ ರಾಮ್ ಅದ್ರ ಬಗ್ಗೆ ಯಾಕೆ ಅರೆ ಯಾಕೆ ಅಂದ್ರೆ ನಾನು ತಿಳ್ಕೊಬೇಕು ಅದಕ್ಕೆ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ಮೇಲೆ ಮನ್ಸ್ ಬಿಚ್ಚಿ ಮಾತಾಡ್ಬೇಕು ತಾನೆ ಬಿಡಿ ಅನ್ನಲ್ಲ ರಾಮ್ ನೀವು ಬಾಸ್ ಜೊತೆ ಮಾತಾಡಿದ್ರಿ ದುಡ್ಡು ಕೊಡ್ಸಕ್ ನೋಡಿದ್ರಿ ನಿಮ್ಮ ಪ್ರಯತ್ನ ನೀವು ಮಾಡಿದ್ರಿ ಅದು ಅಲ್ಲಿಗೆ ಮುಗೀತು ಬಿಡಿ ಹೇಳ್ತಾರಲ್ಲ ಫ್ರೆಂಡ್ಶಿಪ್ ಮಧ್ಯೆ ದುಡ್ಡಿನ ವ್ಯವಹಾರ ಬರಬಾರ್ದು ಬಂದ್ರೆ ಅದು ಕಹಿಯಾಗೆ ಎಂಡಾಗೋದು ಅಂತ ಇನ್ಮೇಲೆ ಆ ಥರ ಆಗೋದು ಬೇಡ ನಮ್ಮ ಫ್ರೆಂಡ್ಶಿಪ್ ಜೊತೆಲಿ ಕೆಲಸ ವ್ಯವಹಾರ ಇದು ಯಾವುದು ಮಿಕ್ಸೇ ಮಾಡೋದು ಬೇಡ ಆಲ್ರೈಟ್ ಆಸ್ ಯು ಸೇ ಹೋಪ್ ಯು ಫೀಲಿಂಗ್ ಬೆಟರ್ ನಾವು ಸ್ವಲ್ಪ ಬೆಟರ್ ಅನಿಸ್ತಿದೆ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಳ್ಳಾ ಯುಲ್ ಫೀಲ್ ಮಚ್ ಬೆಟರ್ ಬೇಡ ಇಟ್ಸ್ ಓಕೆ ಡೋಂಟ್ ವರಿ ಕಿಚನ್ ಏನು ಹಾಳು ಮಾಡೋದಿಲ್ಲ ಸೀತವ್ವ ನನ್ನ ಫ್ರೆಂಡಿಗೆ ಎಲ್ಲ ಬರುತ್ತೆ ಆದ್ರೆ ಸ್ಟವ್ ಆನ್ ಮಾಡಕ್ ಮಾತ್ರ ಕಷ್ಟ ಫ್ರೆಂಡ್ ಈಗ ನೋಡು
ಎಷ್ಟು ಕರೆಕ್ಟಾಗಿ ಸ್ಟವ್ ಆನ್ ಮಾಡ್ತೀನಿ ಅಂತ. 1 2 3. ಸಾರಿ, 1 more. ಫ್ರೆಂಡ್ ಒಳ್ಳೆ ಪಟಾಕಿ ತರ ಹಚ್ಚೋ ತರ ಮಾಡ್ತಿದ್ಯಾ ಅಲ್ವಾ? ಸ್ವಲ್ಪ ಟೆಕ್ನಿಕಲ್ ಇಶ್ಯೂ. ನಾನು ಕರೆಕ್ಟಾಗಿ ಹಚ್ತಿದ್ದೀನಿ, ಆದ್ರೆ ಅದು ಆನೇ ಆಗ್ತಿಲ್ಲ. ಇಟ್ಸ್ ನಾಟ್ ಮೈ ಫಾಲ್ಟ್. ಮಿಸ್ ಹೋಮ್ವರ್ಕ್ ಮಾಡಿದ್ದೀನಿ, ಆದ್ರೆ ಹೋಮ್ವರ್ಕ್ ನಾ ಮನೆಯಲ್ಲೇ ಮರ್ತು ಬಂದಿದ್ದೀನಿ ಅಂತ ನಮ್ಮ ಸ್ಕೂಲಲ್ಲಿ ಹಿಂಗೆ ಹೇಳಿ ಹುಡುಗರು ನಾಟಕ ಮಾಡೋದು. ಕೊಡಲಿ. ಓಕೆ ಬಾಸ್. ಫ್ರೆಂಡ್ ಲೈಟರ್ ಏನ್ ಮಾಡಿದೆ? ನಾನೇನು ಮಾಡಿಲ್ಲ ಫ್ರೆಂಡ್. ಮೋಸ್ಟ್ಲಿ ಲೈಟರ್ ಕೆಟ್ಟೋಗಿರ್ಬೇಕು ಅನ್ಸುತ್ತೆ. ಶೋ ರಾಮ, ಗ್ಯಾಸ್ ಖಾಲಿ ಆಯ್ತು ಅನ್ಸುತ್ತೆ. ಇವತ್ತೇ ಹೀಗಾಗ್ಬೇಕಾ? ಅಯ್ಯೋ ಗ್ಯಾಸ್ ಖಾಲಿನಾ? ಗ್ಯಾಸ್ ಹೆಂಗ್ ಖಾಲಿ ಆಗುತ್ತೆ? ಹೆಂಗ್ ಖಾಲಿ ಆಗತ್ತೆ ಅಂದ್ರೆ ಖಾಲಿ ಆಗದೆ ಹಾಗೆ ಇರುತ್ತಾ? ಓಹ್, ಇದ್ರ ಕನೆಕ್ಷನ್ ಇಲ್ಲಿದ್ಯಾ? ಖಾಲಿ ಆಗಿದೆ. ಓಹ್, ಈಗ ಅಲ್ಲಾಡ್ಸಿದ್ರೆ ಗೊತ್ತಾಗ್ಬಿಡುತ್ತಾ? ನೀವೇನ್ರಿ ಬೇರೆ ಗ್ರಹದಿಂದ ಬಂದಿರೋ ತರ ಆಡ್ತಿದ್ದೀರಾ? ಆಚೆ ಒಂದು ಸಿಲಿಂಡರ್ ಇದೆ, ಅದನ್ನ ತರಕ್ಕಾಗತ್ತಾ ಪ್ಲೀಸ್? ಯಾ ಶೋರ್. ಫ್ರೆಂಡ್ ಬಾ ಇಲ್ಲಿ. ಹಾ, ಈ ಸಿಲಿಂಡರ್ನ ತಗೊಂಡೋಗಿ ಆ ಸಿಲಿಂಡರ್ನ ತಗೊಂಡ್ ಬಾ. ಓಕೆ. ಫ್ರೆಂಡ್ ನಿನ್ಗೆ ಇದೆಲ್ಲ ಕನೆಕ್ಷನ್ ಮಾಡಕ್ ಬರುತ್ತಾ? ಏನೋ ಬೇಡ, ನಿನ್ ಫ್ರೆಂಡು ತುಂಬಾ ಸುಖಜೀವಿ, ಇದೆಲ್ಲ ಮಾಡಿ ಅವ್ರಿಗೆ ಅಭ್ಯಾಸ ಇರಲ್ಲ. ಫ್ರೆಂಡ್ ಚಂದ್ರನ್ಗೆ ರಾಕೆಟ್ ಬಿಡ್ರಲ್ವಾ, ಆ ತರ ನೋಡ್ತಿದ್ಯಾ? ನಿಜವಾಗ್ಲೂ ಇದೆಲ್ಲ ನನ್ ಮಾಡಕ್ ಬರಲ್ವಾ? ಹೇ, ನನ್ಗೆಲ್ಲ ಬರುತ್ತೆ. ನಿಮ್ಮಿಬ್ರಿಗೆ ಬರುತ್ತೇನೋ ಅಂತ ಚೆಕ್ ಮಾಡ್ತಿದ್ದೆ ಅಷ್ಟೇ. ಓ, ಕರೆಕ್ಟ್ ಆಗಿದೆ. ಒಬ್ಬರೇ ಇದ್ದೀನಿ ಅಂತ ಹೇಳ್ತೀರಾ, ಅಡುಗೆ ಎಲ್ಲ ಮಾಡ್ಕೋತೀನಿ ಅಂತ ಬೇರೆ ಹೇಳ್ತೀರಾ. ಸಿಲಿಂಡರ್ ಚೇಂಜ್ ಮಾಡಕ್ ಬರಲ್ವಾ ನಿಮ್ಗೆ? ಕೆಲ್ಸದವ್ರು ಯಾರನ್ನಾದ್ರೂ ಇಟ್ಕೊಂಡಿದ್ದೀರಾ? ಅಯ್ಯೋ, ಇಲ್ಲ ಇಲ್ಲ ಇಲ್ಲ. ನಾನು ಇರೋ ಕಡೆ ಗ್ಯಾಸ್ ಪೈಪಲ್ಲಿ ಬರುತ್ತೆ, ಆಟೋಮೆಟಿಕ್. ಇಟ್ಸ್ ಆಲ್ ಸೆಂಟ್ರಲೈಸ್ಡ್, ಯು ನೋ. ಗ್ಯಾಸು ಪೈಪಲ್ಲಿ ಬರುತ್ತಾ? ಆದ್ರೆ ನಲ್ಲಿಯಲ್ಲಿ ನೀರ್ ಬರುತ್ತಲ್ವಾ, ಆ ತರನಾ? ಎಷ್ಟ್ ಬೇಕಾದ್ರೂ ತಗೋಬೋದಾ? ಫ್ರೆಂಡ್ ನಾನು ನೋಡ್ಬೇಕಾದನ? ಒಂಥರ ಹಾಗೇನೆ. ಫ್ರೆಂಡ್, ಕಾಫಿ ಮಾಡೋಣ? ಬೇಡ, ನಾನೇ ಮಾಡ್ತೀನಿ. ಏ ನೋ ನೋ ನೋ, ನಿಮ್ಮನ್ನ ನೋಡ್ಕೊಳಕಂತಾನೆ ಬಂದಿರೋದು. ನಾನ್ ನಿಮ್ ಕೈಯಲ್ಲಿ ಸೇವೆ ಮಾಡಿಸ್ಕೊಳಕ್ಕಾಗುತ್ತಾ? ಚಾನ್ಸೇ ಇಲ್ಲ. ನೀವು ಹೋಗಿ ರೆಸ್ಟ್ ತೊಗೊಳ್ಳಿ, ನಾನು ಕಾಫಿ ಮಾಡ್ಕೊಂಡ್ ಬರ್ತೀನಿ. ಪರವಾಗಿಲ್ಲ. ಫ್ರೆಂಡ್, ಸೀತಮ್ಮ ನಿನ್ ಬಾಯಿಲೆ ನೀನ್ ರೆಸ್ಟ್ ತಗೋ. ನನ್ನ ಫ್ರೆಂಡ್ ಚೆನ್ನಾಗಿ ಮಾಡ್ತಾನಪ್ಪ. ರೆಸ್ಟ್ ಮಾಡು. ಆಫೀಸಿಂದ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ರಿ. ನಾನು ನಿಮಗೆ ಮನೆ ಮಾರಾದ್ರೂ ವಿಚಾರದ ಬಗ್ಗೆ ಮಾತಾಡಿದ್ರು ನೀವು ನನಗಿನ್ನೂ ಫೋನ್ ಮಾಡಿಲ್ವಲ್ಲ ಸೀತಾಜಿ? ತಪ್ಪಲ್ವಾ? ಈ RPನ ನೀವು ಅಷ್ಟು ಸಲೀಸಾಗಿ ತಗೋಬೋದಾ? ನೀವು ನನ್ನ ಜೊತೆಗಿದ್ದರೆ ಮಾತ್ರ ನೆಮ್ಮದಿ ಅನ್ನೋದನ್ನು ನಾನು ಅರ್ಥ ಮಾಡಿಸ್ತೀನಿ. ಫ್ರೆಂಡ್ ಆ ದೊಡ್ಡ ಮೂಲು 9ಗೆ ಬರೋ ಅಷ್ಟರಲ್ಲಿ ನಾವು ಡ್ರಾಯಿಂಗ್ ಮುಗಿಸ್ಬೇಕು. ಓಕೆ ಫ್ರೆಂಡ್. ನಾನೀಗ ಫ್ರೆಂಡ್ ಅಲ್ಲ, ಮ್ಯಾಮ್.
ನಾನು ನಿನಗೆ 5 ಸ್ಟಾರ್ ಕೊಡ್ತೀನಿ. ಉಪ್ಪಿಟ್ಗೂ 5 ಸ್ಟಾರ್, ಡ್ರಾಯಿಂಗು 5 ಸ್ಟಾರ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಯಾಕೆ ಹೇಳು? ಯಾಕೆ? ಯಾಕಂದ್ರೆ ನೀನು ನನ್ನ ಫೇವ್ರೆಟ್ ಸ್ಟೂಡೆಂಟ್ ಅಲ್ವಾ, ಅದಕ್ಕೆ. ನೀನು ನನ್ನ ಫೇವ್ರೆಟ್ ಟೀಚರ್ ಅಲ್ವಾ, ಅದಕ್ಕೆ. ನೈಸ್. ಯಾ ಕೊಡು. ಅದೇನದು? ನನ್ನ ಸೈನು. ಸಿಹಿ ಎಸ್. ಎಸ್, ನನ್ನ ಹೆಸರು ಸಿಹಿ ಎಸ್. ನನ್ನ ಫುಲ್ ನೇಮ್ ಏನು? ರಾಮ್ ದೇಶ್. ಬರೀ ರಾಮ್ ಅಷ್ಟೇ. ರಾಮ್ ಅಷ್ಟೇನಾ ಫ್ರೆಂಡ್? ನನ್ನ ಹೆಸರು ಬಗ್ಗೆ ಏನು ಇಲ್ವಾ? ಪಿಂಪಿನ್ಸ್ ನನಗೂ ಏನು ಇರಲಿಲ್ಲ ಫ್ರೆಂಡ್. ಆಗ ನಾನು ಸೀತಮ್ಮನ ಹೆಸರು ಸೇರಿಸ್ಕೊಂಡೆ. ಎಸ್ ಅಂದ್ರೆ ಸೀತಾ. ನನ್ನ ಅಮ್ಮನ ಹೆಸರು ಏನು? ವಾಣಿ. ಹಂಗಂದ್ರೆ ನಿನ್ನ ಹೆಸರು ರಾಮ್ ವಿ. ವಿ ಅಂದ್ರೆ ವೆರಿ ಗುಡ್ ಬಾಯ್. ಥ್ಯಾಂಕ್ ಯು ಸೋ ಮಚ್, ಯು ಆರ್ ದ ಬೆಸ್ಟ್. ಸೀತಮ್ಮನಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಸೈಲೆಂಟ್ ಇಟ್ಬಿಟ್ಟೆ. ಲಾಯರ್ ರುದ್ರಪ್ರತಾಪ್ ಯಾಕೆ ಇಷ್ಟೊಂದು ಸಲ ಕಾಲ್ ಮಾಡ್ತಿದ್ದಾರೆ? And then what did the crow do? So he started flying again to find some water. Luckily, he finds a bottle of water which was half filled. But unfortunately, because of his long beak, he still couldn't reach the water bottle. So what did he do? He started collecting some stones and he started putting inside the bottle. After putting the stones, the water came up. Crow started drinking the water and he flew happily. ಚೆನ್ನಾಗಿದ್ಯಾ? ಫ್ರೆಂಡ್ ನೀನು ಸೂಪರ್ ಆಗಿ ಕತೆ ಹೇಳ್ತೀಯಾ. ಹೌದಾ? ಫ್ರೆಂಡ್ ನೀನು ನಮ್ಮ ಸ್ಕೂಲಿಗೆ ಸೇರ್ಕೊಂಡು ಬಿಡು, ಇನ್ನೂ ಚೆನ್ನಾಗಿರುತ್ತೆ. ಹಾಗಾದ್ರೆ ನಾನು ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಓದಬೇಕು ಅಂತ ಹೇಳು. ಅಯ್ಯೋ ಹಾಗಲ್ಲ ಫ್ರೆಂಡ್, ನಮ್ಮ ಸ್ಕೂಲಿಗೆ ನೀನು ಟೀಚರ್ ಆಗಿವ, ಅವ ಎಲ್ಲ ಸ್ಟೂಡೆಂಟ್ಸ್ಗೂ ನೀನು ಇಷ್ಟ ಆಗ್ತೀಯಾ. ಹಾಗಿದ್ರೆ ನನ್ನಷ್ಟು ಅದೃಷ್ಟ ವ್ಯಕ್ತಿ ಯಾರು ಇರಲಿಲ್ಲ ಅಂತ ಕಾಣುತ್ತೆ. ಬಟ್ ಏನು ಮಾಡೋದು, ಈ ಟೈಮು ಮೀರೋಯ್ತು. ಅಯ್ಯೋ ಏನಾಯ್ತು? ಟೈಮ್ ಇರೋಯ್ತು ಅಂತ ಕೇಳಿ ನೆನಪಾಯ್ತು. ಸಂಜೆ ಆಯ್ತಲ್ವಾ ಫ್ರೆಂಡ್? ಯಾಕೆ ಏನಾದ್ರು ಮಾಡ್ಬೇಕಾ? ದೀಪ ಹಚ್ಬೇಕಿತ್ತು. ಅಜ್ಜಿ ಯಾವಾಗ್ಲೂ ಸಾಯಂಕಾಲ ದೀಪ ಹಚ್ಚುತ್ತಿದ್ರು. ಅಜ್ಜಿ ನನ್ನನ್ನು ಕರೀತಿದ್ಲು. ಅಜ್ಜಿ ಊರಿಗೆ ಹೋಗಿದ್ದಾರೆ, ಸೀತಮ್ಮನಿಗೂ ಹುಷಾರಿಲ್ಲ. ಈಗ ನಾವೇ ದೀಪ ಹಚ್ಬೇಕು. ಫ್ರೆಂಡ್ ಕೈಕಾಲು ಮುಖ ತೊಳ್ಕೊಳ್ಳೋಣ. ಓಕೆ, ಜಂಪ್. ಫ್ರೆಂಡ್ ನೀನ್ ದೀಪ ಹಚ್ಚಿದ್ಯಾ? ನಾನಾ? ನೀನೆ. ದೀಪ ಹಚ್ಚೋದು ತುಂಬಾ ಈಸಿ ಫ್ರೆಂಡ್. ಇದನ್ನ ತಗೊಂಡು ಮಿಕ್ಸ್ ಮಾಡ್ಬೇಕು. ಆಮೇಲೆ ಇದನ್ನ ತಗೊಂಡು ದೀಪ ಹಚ್ಬೇಕು.
ಬೆಂಕಿ ಎಮೋಜಿನ್ ಕಳ್ಸು. ಹೇಯ್ ನೀನೇನೋ ಮಾಡ್ತಿದ್ಯಾ ಇಲ್ಲಿ? ಏನೋ ಮಾಡ್ತಿದ್ಯಾ ಇಲ್ಲಿ? ಡ್ಯಾಡಿ ನಿನ್ಗೂ ಎಮೋಜಿನ್ ಎಲ್ಲ ಕಳ್ಸಕ್ ಬಿಡುತ್ತಾ? ಓ ನಡಿಯೋ, ಹೋಮ್ವರ್ಕ್ ಮಾಡ್ಕೊ, ನಡಿ ಹೋಗಿ ಹೋಮ್ವರ್ಕ್ ಮಾಡೋಗು. ನಾನು ಹೋಮ್ವರ್ಕ್ ಎಲ್ಲ ಸಾಧನ ಚಿಕ್ಕಿನ ಮಾಡ್ಕೊಡ್ತಾಳೆ. ಅನ್ನಿ ಏನ್ ನೀನು ನಿನ್ ಹೋಮ್ವರ್ಕ್ ನಾನ್ ಮಾಡ್ಬೇಕಾ? ತಗೋ ನಿನ್ ಹೋಮ್ವರ್ಕ್ ನೀನೇ ಮಾಡ್ಕೋ, ಹೋಗು ತಗೋ. ಕಳ್ಳ ನನ್ನ ಮಗನೇ, ನಿನ್ನ ಹೋಮ್ವರ್ಕ್ನ ಸಾಧನ ಚಿಕ್ಕಿ ಕೊಟ್ಟು ಬಂದಿದ್ಯಾ? ಥಿಯೇಟ್ ನಿಮ್ಮ ಅಮ್ಮನ ಥರನೇ ಎಲ್ಲ. ಸಾಧನ, ಮಾವಯ್ಯ ರಾಮು ಇನ್ನೂ ಬರ್ಲಿಲ್ವಾ? ಇಲ್ಲ ಮಾವಯ್ಯ, ಇನ್ನೂ ಬಂದಿಲ್ಲ. ತಾತ ಡ್ಯಾಡಿ ಏನ್ ಎಮೋಜಿ ಕಳಿಸ್ತೀವಿ ಗೊತ್ತಾ? ಹೇಯ್ ನಿಂಗೆ ಯಾಕೋ ಅದೆಲ್ಲ? ಹೋಗು ಹೋಮ್ವರ್ಕ್ ಕೊಡು. ಯಾಕ್ರಿ ಅವನನ್ನ ಹಾಗೆ ಹೊಡಿತಾ ಇದ್ದೀರಾ? ಹೋಗು ಚಿನ್ನ, ಹೋಮ್ವರ್ಕ್ ಮಾಡ್ಕೋ ಹೋಗು. ಸುಮ್ಮನೆ ಯಾವಾಗಲೂ ಮಗುನ್ ಬೈತಾನೆ ಇರ್ತೀರಲ್ಲ. ಮಾವಯ್ಯ, ಅಪ್ಪು ಇನ್ನೂ ಮನೆಗೆ ಬಂದಿಲ್ಲ. ಸಾಧನ, ಆಗಲೇ ಫೋನ್ ಬಂದಿತ್ತಲ್ವಾ ಅವನು ಇವತ್ತು ಆಫೀಸ್ಗೆ ಹೋಗಲಿಲ್ಲ ಅಂತ? ಹಾ ಹಾ ಹೌದು ಹೌದು ಹೌದು. ಅವನು ಯಾವತ್ತೂ ಹೀಗೆ ಮಾಡಿಲ್ಲ. ಏನು ಎಮರ್ಜೆನ್ಸಿ ಇತ್ತೋ ಏನೋ. ಏನು ಎಮರ್ಜೆನ್ಸಿ ನಮ್ಮ? ಒಂದು ಫೋನ್ ಮಾಡ್ಬೋದಾಯ್ತಾ ಎಲ್ಲಿದ್ದೀನಿ ಅಂತ? ಎಲ್ಲಿ ಹೋಗಿರ್ಬೋದು ಅವನು? ಆಹಾ ಹಾ, ಇವಳೇ ಬೇಕಂತ ಟೆನ್ಷನ್ ಕ್ರಿಯೇಟ್ ಮಾಡಿ ಮಜ್ಜಾ ತಗೋತಾ ಇದ್ದಾಳೆ. ಅಪ್ಪ, ರಾಮು ಯಾವುದೋ ಮೀಟಿಂಗೋ ಎಲ್ಲಿಗೋ ಹೋಗಿರ್ತಾನೆ. ಆಫೀಸ್ ಕೆಲಸ ಅಂದ್ರೆ ಹೀಗೆ ಅಲ್ವಾ, ಬರ್ತಾನೆ ಬಿಡಿ ಮಾವನ್. ರೀ, ಏನಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಾ ಇದ್ದೀರಾ? ಇಷ್ಟೊತ್ತಲ್ಲಿ ಅದೆಂಥ ಮೀಟಿಂಗ್ ರೀ? ಇಂಪಾರ್ಟೆಂಟ್ ಮೀಟಿಂಗ್ ಆಗಿದ್ರು ಲೇಟ್ ಆಗುತ್ತೆ ಅಂತ ಫೋನ್ ಮಾಡಿ ತಿಳಿಸ್ಬೋದಾಗಿತ್ತಲ್ವಾ? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಯಾಕೆ? ತುಂಬಾನೇ ಖುಷಿ ಆಯ್ತು ಅದಕ್ಕೆ. ದೇವ್ರ ನಾಮ ಕೇಳಿದ್ರೆ ಮನಸ್ಸಿಗೆ ಖುಷಿ ಆಗುತ್ತೆ ಅಂತ ಅಜ್ಜಿ ಹೇಳ್ತಾಳೆ. ಯಾಕೆ ಹೇಳು? ಯಾಕೆ? ಯಾಕಂದ್ರೆ ದೇವರು ತುಂಬಾ ಒಳ್ಳೆಯವನು. ಒಳ್ಳೆ ಕೆಲಸ ಮಾಡಿದಾಗ ನಮಗೆ ಖುಷಿ ಆಗುತ್ತೆ. ಕರೆಕ್ಟ್ ಫ್ರೆಂಡ್. ದೇವರ ಹತ್ರ ನಾವು ಏನು ಕೇಳ್ಕೊಂಡಿದ್ದೀವೋ ಅದನ್ನು ಕೊಡಲ್ಲ. ನಮ್ಗೇನು ಒಳ್ಳೇದೋ ಅದನ್ನೇ ಕೊಡ್ತಾನೆ. ಹಬ್ಬ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೆಲ್ಲ ದೊಡ್ಡ ಮಾತು ಯಾರು ಹೇಳ್ಕೊಟ್ರು ನಿಂಗೆ? ನನಗೆ ಗೊತ್ತು. ಓ, ನಿಂಗೆ ಗೊತ್ತಾ? ಅಜ್ಜಿ ಹೇಳ್ದು, ನಾವೇನ್ ಕಳ್ಕೊಂಡಿದ್ದೀವೋ ಅದನ್ನ ದೇವರು ಸ್ಪೆಷಲ್ ಆಗಿ ಕೊಡ್ತಾರೆ ಅಂತೆ. ಹಾಗಾದ್ರೆ ನೀನೇನು ಕಳ್ಕೊಂಡೆ? ಸ್ಕೂಲ್ ಪಿಕ್ನಿಕ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ಲ. ಅದ್ರ ಬದಲಾಗಿ ನಿನ್ಗೆ ಏನ್ ಸ್ಪೆಷಲ್ ಸಿಕ್ತು? ನೀನು